ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ₹1000 ಕೊಡಬೇಕು. ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ, ಶಿಕ್ಷೆಗೆ ಒಳಪಟ್ಟಿರುವಂಥ ವ್ಯಕ್ತಿ ಆ ರೂಮಿನಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ₹10,000 ಕೊಡಬೇಕಂತೆ. ಇನ್ನು ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಇದೆ ಅಂತ, ಏನೇನು ಬೇಕಲ್ಲ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಜೈಲು ಅಧಿಕಾರಿಗಳೇ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತ. ವಸೂಲಿ ಜೊತೆಗೆ ಕ್ಯಾಟರಿಂಗ್ ವ್ಯವಸ್ಥೆ ನೋಡಿ, ಅಲ್ಲಿ ನಾನ್ ವೆಜ್ ಕೂಡ ಸಿಗುತ್ತೆ. ಮಟನ್ ಬೇಕು ಅಂತ ಹೇಳಿದ್ರೆ 1 kgಗೆ ₹1,250. ಹೊರಗಡೆ ತಗೊಂಡ್ರೆ ₹750-800 ಇದೇನಪ್ಪ. ಜೈಲಲ್ವಾ, ಕಾಸ್ಟ್ಲಿ, ಒಳಗಡೆ ಹೋಗಬೇಕಲ್ಲ ಮಾಂಸ. ಸೊ ಹೀಗಾಗಿ ಮಟನ್ ಬೇಕು ಅಂತ ಹೇಳಿದ್ರೆ 1 kgಗೆ ₹1,250. ಚಿಕನ್ ಬೇಕು ಅಂತ ಹೇಳಿದ್ರೆ ₹700. ನೋಡಿ, ಇಂಥ ಅವ್ಯವಸ್ಥೆ ಮನಪರಿವರ್ತನೆ ಕೇಂದ್ರಗಳಾಗಬೇಕು. ತಾನು ಮಾಡಿದ ತಪ್ಪು ತನಗೆ ಅರಿವಾಗಬೇಕು. ಆಚೆ ಬಂದ ಮೇಲೆ ಒಬ್ಬ ಸಮಾಜದಲ್ಲಿ ಜವಾಬ್ದಾರಿತ ವ್ಯಕ್ತಿಯಾಗಿ ಆತ ಜೀವನವನ್ನು ರೂಪಿಸಿಕೊಳ್ಬೇಕು. ಬಟ್ ಇಂಥ ಜೈಲಿಗೆ ಹೋದವನು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಆಸೆ ಪಡಬೇಕು, ಅಂಥ ವ್ಯವಸ್ಥೆ ಇದೆ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ನಿಜಕ್ಕೂ ಕೂಡ ಇದು ಅಥೆಂಟಿಕ್ ಅಂತ ಅಂದುಕೊಳ್ಬೋದಾ? ಯಾಕಂದರೆ ಯಾರು ಬೇಕಾದರೂ ಈ ರೀತಿ ಕೈ ಬರಹದಲ್ಲಿ ಬರೆದು ಕಳಿಸ್ಬೋದು, ಬಟ್ ಜೈಲುಗಳನ್ನು ಸಾಚ ಅಂತ ಹೇಳೋದಿಲ್ಲ. ಬಟ್ ಇದು ಎಷ್ಟರ ಮಟ್ಟಿಗೆ ಅಥೆಂಟಿಕ್ ಅಂತ? ದಸರತ್, ಈ ಒಂದು ಪತ್ರವನ್ನ ನೋಡಿದ್ರೆ ಸಾಕಷ್ಟು ಒಂದು ಸಂಶಯ ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾಕೆಂದ್ರೆ ಈಗ ಮೊನ್ನೆ ಅಷ್ಟೇ ಏನು ಜಡ್ಜ್ಗಳು ಜೈಲಿಗೆ ಮತ್ತೆ ಏನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿ ಅನಧಿಕೃತವಾಗಿ ಜೈಲಿನ ಸ್ಪೆಷಲ್ ವಾರ್ಡ್ ನಲ್ಲಿ ಇದ್ದಂತ ತನ್ನ ಗೆಳತಿ ಜೊತೆ ಇದ್ದಿದ್ದು ಬಹಿರಂಗವಾಗಿ ಬಯಲಾಗಿತ್ತು. ಆ ಒಂದು ಪ್ರಕರಣವನ್ನ ಬೆನ್ನತ್ತದಂತ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಮಂಡ್ಯ ಕಾರಾಗೃಹಕ್ಕೂ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಚಾರಣಾಧೀನ ಕೈದಿಗಳು ಅವರ ಮುಂದೆ ಡಿಜಿಪಿ ಅಲೋಕ್ ಕುಮಾರ್ ಅವರ ಮುಂದೆ ಸಾಕಷ್ಟು ಸಮಸ್ಯೆಗಳು ಮತ್ತೆ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಜೈಲಿನ ಮತ್ತೊಂದು ಕರ್ಮಕಾಂಡದ ಬಯಲಾಗಿ ಇದೀಗ ಒಂದು ಪತ್ರ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಆ ಪತ್ರ ಸಾಕಷ್ಟು ಜನ ಏನು ಅಲ್ಲಿ ವಿಚಾರಣಾಧೀನ ಕೈದಿಗಳಿದ್ದಾರೆ ಅವರು ಸ್ವತಃ ಬರೆದು ಅವರು ಸಹಿ ಮಾಡಿ ಮತ್ತೆ ಈ ಒಂದು ತಮ್ಮ ಆಗ್ತಿರ್ತಕ್ಕಂಥ ಏನು ಹಗರಣಗಳಿದಾವೆ ಅದೆಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ಬಯಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ ಒಂದು ಸೆಲ್ನಲ್ಲೂ ಕೂಡ ಒಂದೊಂದು ಸೆಲ್ಗೆ ಇಂತಿಷ್ಟು ಅಂತ ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, UTP ನಂಬರ್ನು ಕೂಡ ಹಾಕಿರ್ತಕ್ಕಂಥದ್ದು. ತಮ್ಮ ಸಹಿ ಹಾಕಿ ಹೆಬ್ಬೆಟ್ಟಿನ ಇದನ್ನು ಕೂಡ ಮುದ್ರೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಇದೆ. ಕ್ಯಾಟ್ರಿಂಗ್ಗೆ ಜೈಲಧಿಕಾರಿಗಳೇ ಸ್ವತಃ ದುಡ್ಡನ್ನ ಕೇಳ್ತಾರೆ. ಜೊತೆಗೆ ಏನು ಅವರಿಗೆ ಬೇಕಾದಂತ ಕೈದಿಗಳೇನಿದ್ದಾರೆ ಅವ್ರ ಮಾತು ಕೇಳ್ತಕ್ಕಂಥ ಕೈದಿಗಳನ್ನ ಮುಂದೆ ಬಿಟ್ಕೊಂಡು ಅವ್ರ ಮುಖಾಂತರವಾಗಿ ಹಣವನ್ನ ವಸೂಲಿ ಮಾಡ್ತಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 1 kg ಮಾಂಸ ಬೇಕು ಅಂತ ಹೇಳಿದ್ರೆ ₹1,750 ಕೊಡಬೇಕು, ಮತ್ತೆ ಚಿಕನ್ಗೆ ₹700 ಕೊಡಬೇಕು ಅನ್ನೋ ಈ ರೀತಿಯ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತೊಂದು ಸೆಲ್ಗೆ ಒಂದೊಂದು ಸೆಲ್ಗೂ ಒಂದೊಂದು ರೀತಿಯ ದರವನ್ನು ಕೂಡ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಒಂದ್ ವೇಳೆ ತಮ್ಮ ಕೊಠಡಿಯನ್ನ ಬದಲಾವಣೆ ಮಾಡಬೇಕು ಅಥವಾ ಬ್ಯಾರಕ್ನಿಂದ ಬ್ಯಾರಕ್ಗೆ ಅವ್ರನ್ನ ಬದಲಾವಣೆ ಮಾಡಬೇಕು ಅಥವಾ ಪನಿಷ್ಮೆಂಟ್ ಸೆಲ್ ಏನಿದೆ ಅದರಿಂದ ಬೇರೆ ಸೆಲ್ಲಿಗೆ ಹಾಕ್ಬೇಕು ಅಂದ್ರೆ ಇಂತಿಷ್ಟು ರೇಟ್ ಅಂತ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಜೈಲಧಿಕಾರಿಗಳೇ ಸ್ಪಷ್ಟವಾಗಿ ಈ ಒಂದು ದುಡ್ಡನ್ನ ಕೊಡಬೇಕು ಅನ್ನೋ ಒಂದು ಏನು ಬೇಡಿಕೆಯನ್ನ ಇಡ್ತಾರೆ. ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ತಮಗೆ ಪನಿಷ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಈಗಾಗಲೇ ಏನು ಡಿಜಿಪಿ ಅಲೋಕ್ ಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಕ್ರಮ ಯಾವುದೇ ತರಹದ ಅಚಾತುರ್ಯಗಳಾಗಬಾರ್ದು ಮತ್ತೆ ಅವ್ಯವಸ್ಥೆ ಅಕ್ರಮಗಳಿಗೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದು ಬಂದು ಹೋದ ನಂತರದಲ್ಲಿ ಈ ರೀತಿಯ ಬೆಳವಣಿಗೆಗಳು ಕೂಡ ಹೊರಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅಲೋಕ್ ಕುಮಾರ್ ಅವರ ಹೆಸರಿಗೆ ಈ ಒಂದು ಪತ್ರವನ್ನ ಬರೆದಿರ್ತಕ್ಕಂಥ ಪತ್ರ ರೂಪದ ಈ ಒಂದು ಏನ್ ದಾಖಲೆ ಸಿಕ್ಕಿದೆ, ಈ ದಾಖಲೆ ಸಾಕಷ್ಟು ಒಂದು ಸಂಶಯವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನಲ್ಲಿ ಈ ರೀತಿಯ ಅಕ್ರಮಗಳು ಪದೇ ಬರ್ತಿದವ. ಈ ಹಿಂದೆ ಸಾಕಷ್ಟು ಪೊಲೀಸರು ಅಥವಾ ಇತರೆ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಗಾಂಜಾ, ಬೀಡಿ, ಸಿಗರೇಟು ಇತರೆ ವಸ್ತುಗಳು ಕೂಡ ಪತ್ತೆ ಆಗಿದ್ದಂಥದ್ದು, ಮೊಬೈಲ್ಗಳು ಕೂಡ ಪತ್ತೆ ಆಗಿದ್ದಂಥದ್ದು ಕೂಡ ಸಾಕಷ್ಟು ಸಲ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ವಿಚಾರಣಾಧೀನ ಕೈದಿಗಳಿರ್ತಕ್ಕಂಥ ಇಂಥ ಜಿಲ್ಲಾ ಕಾರಾಗೃಹದಲ್ಲೇ ಈ ರೀತಿ ಬೆಳವಣಿಗೆಗಳಾದ್ರೆ ಇನ್ನ ಪರಪ್ಪನ ಆಗ್ರಹ ಇರಬಹುದು ಅಥವಾ ಇತರೆ ಜೈಲುಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಥವಾ ಕಾರಾಗೃಹದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ದಸರತ್. ಎಸ್, ಥ್ಯಾಂಕ್ ಯು ಶಶಿಕುಮಾರ್.